ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತೊಂದು ಹ್ಯಾಪಿ ನ್ಯೂಸಿಂದ ಸ್ಟಾರ್ಟ್ ಮಾಡುವ ಆಯಿತಾ. ಎಂತ ಹೇಳಿದರೆ, ನಾನು 500 ಸಬ್ಸ್ಕ್ರೈಬರ್ಸ್ ದಾಟಿದೆ. ಸೊ ನನ್ನ ಚಾನಲಲ್ಲಿ ಅರೌಂಡ್ 510 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದೆಲ್ಲ ನಿಮ್ಮಿಂದನೇ ಸಾಧ್ಯವಾದದ್ದು. ಆಬ್ವಿಯಸ್ಲಿ ಯಾಕಂದರೆ ನಾನು ಒಬ್ಬಳೇ ಸಬ್ಸ್ಕ್ರೈಬ್ ಮಾಡಿ ನಾನು ಒಬ್ಬಳೇ ವೀಡಿಯೋಸ್ ಹಾಕಿ ಅದನ್ನು ಯಾರು ಸಹ ನೋಡೋದಿಲ್ಲಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಾನು ಈ ಥರ ರೀಚ್ ಆಗಲಿಕ್ಕೆ ಆಗ್ತಾನೇ ಇರಲಿಲ್ಲ. ಹೀಗೆ ನಾನು ಮುಂದೆ ಸಹ ಗ್ರೋ ಆಗಲಿ ಅಂತ ಬ್ಲೆಸ್ ಮಾಡಿ ಆಯಿತಾ, ನನಗೆ ಸಪೋರ್ಟ್ ಮಾಡಿ. ಯಾರು ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆಯೇ ನಿಮಗೆ ಎಂತಾದ್ರು ಹೇಳಲಿಕ್ಕಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾಕಂದರೆ ನನಗೆ ಕೆಲವರು ವಾಟ್ಸಪ್ಪಲ್ಲಿ ಸಜೆಷನ್ಸ್ ಕಳಿಸ್ತಾ ಇದ್ರು, ಅಂದರೆ ಲಾಂಗ್ ವೀಡಿಯೋಸ್ ಹಾಕು, ನೋಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ, ನಿಮ್ಮ ಮನೆ ಆಗಲಿ, ನಿಮ್ಮದು ಮನೆ ಹತ್ರ ಇರುವ ನೇಚರ್ ಆಗಲಿ ಅದೆಲ್ಲ ನೋಡಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಇದ್ರಿ. ಸೊ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆಯಿತಾ. ನಾನು ಯಾಕೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಯಾಕೆ ಅಂತ ಹೇಳಿದೆ ಅಂದರೆ, ಅದೆಂಥದ ನನಗೆ ಒಂದು ಖುಷಿ ಕೊಡ್ತದೆ ಆಯಿತಾ, ಅಂದರೆ ಮೋಟಿವೇಶನ್ ಥರ. ಆಗ ನನಗೆ ಅರ್ಥ ಆಗ್ತದೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸನ್ನು, ಹೇಗೆ ಉಂಟು ಎಂಗೇಜ್ಮೆಂಟ್ ರೇಟ್ ಅಂತ ಒಂದು ಐಡಿಯಾ ಸಿಗ್ತದಲ್ಲ, ಅದಕ್ಕೋಸ್ಕರ ಹೇಳಿದ್ದು. ಹಾಗೆ ಇನ್ನೂ ಸಹ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಸಹ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆಯಿತಾ. ನಾನು ಇದು ಎಂತ ಅಂತ ಹೇಳಿದರೆ, ನಂದು ರಿಯಲಿಸ್ಟಿಕ್ ಡೇ ಇನ್ ಮೈ ಲೈಫ್. ಅಂದರೆ ನಾನು ಎಂತ ಮಾಡಿದ್ದೇನೆ ನಿಮಗೆ ಹಾಗೆಯೇ ತೋರಿಸ್ತಾ ಇದ್ದೇನೆ, ಎಂಥ ಸಹ ಫಿಲ್ಟರ್ಡ್ ಇಲ್ಲ, ಎವ್ರಿಥಿಂಗ್ ಈಸ್ ಅನ್ಫಿಲ್ಟರ್ಡ್. ಸೊ ಹೇಗೆ ಉಂಟು ನಾನು ನಿಮಗೆ ಹಾಗೆಯೇ ತೋರಿಸ್ತಾ ಇದ್ದೇನೆ. ನಮಗೆ ಇವತ್ತು ತಿಂಡಿಗೆ ನೀರು ಪುಂಡಿದ್ದದ್ದು, ಅದು ಹೊರಗಡೆ ಕಿಚನಲ್ಲಿ ಮಾಡಿದ್ದು ಅತ್ತೆ. ಸೊ ನಾನು ಅದನ್ನೀಗ ತರ್ತಾ ಇದ್ದೇನೆ. ಅಷ್ಟರಲ್ಲಿ ನನ್ನ ಮಗ ಎದ್ದ. ಮತ್ತು ಅವನದು ಅಪ್ಪಂದು ಮಾರ್ನಿಂಗ್ ಕಡಲ್ಸ್ ಆಗ್ತಾ ಉಂಟು. ಅವನು ಎದ್ದೇಳಿ ಎಲ್ಲ ಆದಮೇಲೆ ನಮ್ಮದು ತಿಂಡಿ ಆಯಿತು ನೋಡಿ, ನೀರು ಪುಂಡಿ. ಅದೆಲ್ಲ ಆಗಿ ನಾನು ನನ್ನ ಮಗನನ್ನು ಸ್ಕೂಲಿಗೆ ರೆಡಿ ಮಾಡಲಿಕ್ಕೆ ಅಂತ ಹೇಳಿ ಅವನನ್ನು ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅವನದು ಸ್ನಾನ ಎಲ್ಲ ಆಯಿತು. ಸ್ನಾನ ಆದಮೇಲೆ ಅವನು ನೋಡಿ ಟಾಕ್ಸ್ ಕೇಳಿ ನೀವು ಅವನದು. ಅಣ್ಣು ಬುತ್ತಿ ಎಷ್ಟು ಚೆಲವೈತೆ ಕಾಯ್ತೆ ಪಾಯಸತಿ ಮುಟ್ಲಿ ಅಲ್ಲ, ಅದು ನೀರು ಪುಂಡಿ. ಆಗ್ಬೋದಾ ನಿಮ್ಗೆ? ನೀರು ಪುಂಡಿ ಈಗ ತಿಂದದ್ದು ನೀವು ಬೆಳಗ್ಗೆ? ಯಾವುದು ಈಗ ತಿಂದದಲ್ಲ. ಲಯನ್, ಟೈಗರ್, ಮತ್ತೆಂತ ಉಂಟು ಇಲ್ಲಿ ಎಂತ ಗೊತ್ತುಂಟಾ, ಅವನು ನಮ್ಮ ಭಾಷೆಯಲ್ಲಿ ನಮ್ಮ ಭಾಷೆ ಅಂದರೆ ನಾವು ಕೊಂಕಣಿ ಮಾತಾಡೋದು ಮನೆಯಲ್ಲಿ. ಅವನು ಪಾಯಸ ಮುಟ್ಲಿ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಅಂತ ಹೇಳಿದರೆ ಅವನು ಎಂತ ಅಂದ್ಕೊಂಡಿದ್ದಾನೆ ಅಂದರೆ, ನೀರು ಪುಂಡಿ ಅಂತ ಹೇಳಿದರೆ ಪುಂಡಿಯನ್ನು ಪಾಯಸಕ್ಕೆ ಹಾಕಿ ತಿಂದದ್ದು ನಾವಂತ ಅಂದ್ಕೊಂಡಿದ್ದಾನೆ. ಸೊ ಅವನಿಗೆ ಟಿಫಿನಿಗೆ ಅದೇ ಬೇಕಂತ ಹೇಳಿದ್ದು ಅಷ್ಟೇ ಆಯಿತಾ. ಯಾರಿಗೆಲ್ಲ ಅರ್ಥ ಆಗಲಿಲ್ಲ, ನಾನು ಅದನ್ನು ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದು. ಸೊ ನಾವು ಇಲ್ಲಿ ಅನ್ನ ಉಂಟಲ್ಲ ಒಲೆಯಲ್ಲೇ ಮಾಡುವಂಥದ್ದು. ಇಲ್ಲಿ ಉಂಟಲ್ಲ ನಮ್ಮ ಮನೆಯಲ್ಲಿ ಯಾರಿಗೆ ಸಹ ಕುಕ್ಕರಲ್ಲಿ ಮಾಡಿದ್ದು ರೈಸ್ ಆಗೋದಿಲ್ಲ. ಅಂದರೆ ಮುಂಚೆಯಿಂದ ಸಹ ಅವರು ಒಲೆಯಲ್ಲೇ ಮಾಡಿಕೊಂಡು ಬಂದಿದ್ದಾರೆ. ಸೊ ಅದೇ ಅಭ್ಯಾಸ ಆಗಿದೆ. ನಾನು ಮದುವೆಗಿಂತ ಮುಂಚೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಕುಕ್ಕರಲ್ಲೇ ಮಾಡೋದು. ಸೊ ವೈಟ್ ರೈಸೇ ತಿಂತ ಇದ್ದದ್ದು. ಇಲ್ಲಿ ಇವರಿಗೆ ವೈಟ್ ರೈಸ್ ಆಗೋದಿಲ್ಲ, ಯಾರಿಗೆ ಸಹ ವೈಟ್ ರೈಸ್ ಆಗೋದಿಲ್ಲ. ಅಂದರೆ 1 ದಿನ 2 ದಿನ ಅಡ್ಜಸ್ಟ್ ಮಾಡ್ತಾರೆ ಅಷ್ಟೇ, ಮತ್ತು ಇಲ್ಲಾಂದರೆ ಆಗೋದೇ ಇಲ್ಲ. ಸೊ ನಾವು ಬಾಯ್ಲ್ಡ್ ರೈಸೇ ತಿನ್ನೋದು. ನನಗೆ ಮದುವೆಯಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಅಂದರೆ ನನಗೆ ಬಾಯ್ಲ್ಡ್ ರೈಸ್ ಅಷ್ಟು ಅಭ್ಯಾಸ ಇಲ್ಲಲ್ಲ. ಮತ್ತು ಇಷ್ಟು ದಿನ ಅಂತೇಳಿ ನಾನು ಸಹ ವೈಟ್ ರೈಸ್ ಮಾಡಿ ತಿನ್ಬೋದು ಒಬ್ಬಳಿಗೆ ಸಪ್ರೇಟ್. ಸೊ ನಾನು ಆಗಿದ್ದಾಗ್ತದೆ ಅಂತೇಳಿ ಅದಕ್ಕೆ ಈಗ ಯೂಸ್ ಟು ಇಟ್ ಆಗಿದ್ದೇನೆ. ನನಗೆ ಈಗ ಎಂತ ಸಾಕ್ತದೆ, ನಾನು ಫುಲ್ ಅಡ್ಜಸ್ಟ್ ಮಾಡಿಕೊಂಡು ಎಂತ ಉಂಟು ಅದನ್ನು ನಾನು ಎಂತ ಇದ್ದರೆ ಸಹ ನಾನು ತಿಂತೇನೆ. ನನ್ನ ಎಂತ ಸಹ ಕಂಪ್ಲೇಂಟ್ಸ್ ಎಲ್ಲ ಇಲ್ಲ. ಸೊ ನಂದು ಎಲ್ಲ ಆಗಿ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಆಗಿ ಕೆಲಸಕ್ಕೆ ಕೂತ್ಕೊಂಡೆ. ಕೆಲಸಕ್ಕೆ ಕೂತ್ಕೊಳ್ಳುವಾಗ ಅಲ್ಲಿ ಅತ್ತೆ ಬಟ್ಟೆ ತೊಳೆದು ಕೊಟ್ಟರು. ನಾನು ಅದನ್ನು ಒಣಗಿಸಿ ಹಾಕ್ತಾಯಿದ್ದೇನೆ. ನಾನು ಹೇಳಿದಾಗಿಯೇ ಸ್ವಲ್ಪ ಬಟ್ಟೆ ಇದ್ದರೆ ನಾವು ಕೈಯಲ್ಲಿ ತೊಳಿತೇವೆ, ಮತ್ತು ತುಂಬ ಜಾಸ್ತಿ ಇದ್ದರೆ ಮಾತ್ರ ನಾವು ವಾಷಿಂಗ್ ಮಿಷಿನಲ್ಲಿ ಹಾಕೋದು. ಯಾಕಂದರೆ ಅವಿಯೊಂದು ಬಟ್ಟೆಗೆ ತುಂಬ ಅಂದರೆ ತುಂಬ ಮಣ್ಣು ಇರ್ತದೆ, ಒಂದು ಇರೋದೇ ಮಣ್ಣಲ್ಲಿ ಜಾಸ್ತಿ. ಸೊ ಅದು ನನಗೆ ವಾಷಿಂಗ್ ಮಿಷಿನಿಗೆ ಹಾಕಿದರೆ ಅಷ್ಟು ಸಮಾಧಾನ ಇರೋದಿಲ್ಲ. ಹಾಗೆ ನಾವು ಆದಷ್ಟು ಕೈಯಲ್ಲೇ ತೊಳೆಯೋದು. ಮತ್ತು ಬೆಡ್ಶೀಟ್ಸ್ ಆಗ್ತದೆ ಅಂತ ಇದ್ದರೆ ಮಾತ್ರ ನಾವು ವಾಷಿಂಗ್ ಮಿಷಿನಲ್ಲಿ ಆಗೋದು. ಅಷ್ಟರಲ್ಲಿ ಮಧ್ಯಾಹ್ನ ಊಟಕ್ಕೆ ಬೀಟ್ರೋಟ್ ಪಲ್ಯ, ತೊಂಡೆಕಾಯಿ ಸಾರಿದ್ದದ್ದು. ಊಟ ಎಲ್ಲ ಮುಗಿಸಿ ನಾನು ಮೂಡುಬಿದ್ರೆ ತನಕ ಇವ್ರ ಜೊತೆ ಬೈಕಲ್ಲಿ ಹೋಗ್ತಾ ಇದ್ದೇನೆ. ಇವರು ದಾಂಡೇಲಿ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ಅವರ ಕಸಿನ್ ಜೊತೆ ಬೈಕಲ್ಲಿ. ನನ್ನನ್ನು ಬಿಟ್ಟು ಹೋದದ್ದಾಯ್ತು ಅವರು. ಜಸ್ಟ್ ಕಿಡ್ಡಿಂಗ್. ನಮ್ಮ ಮಧ್ಯೆ ಆ ಥರ ಎಂಥ ಸಹ ಇಲ್ಲ. ಅವರು ಸಹ ಸೋಲೋ ಟ್ರಿಪ್ ಹೋಗ್ತಾರೆ, ನಾನು ಸಹ ಸೋಲೋ ಟ್ರಿಪ್ಸ್ ಹೋಗ್ತೇನೆ. ಎಂಥ ಸಹ ರೆಸ್ಟ್ರಿಕ್ಷನ್ಸ್ ಎಲ್ಲ ಇಲ್ಲ ನಮ್ಮ ಮಧ್ಯೆ. ಅದಾದಮೇಲೆ ನಾನಿಲ್ಲಿ ಮೂಡುಬಿದ್ರೆ ಮಯೂರಿ ಸಿಲ್ಕ್ಸಿಗೆ ಬಂದೆ. ಯಾಕಂದರೆ ಯುಗಾದಿ ಬರ್ತಾ ಉಂಟಲ್ಲ, ಹಾಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡುವ ಅಂತ ಹೇಳಿ. ಎಂತ ಇಲ್ಲ, ಸಿಂಪಲ್ 2 ಸೀರೆ ನನಗೆ ಮತ್ತು ಅತ್ತೆಗೆ, ಮತ್ತು ಅವ್ಯಾನಿಗೆ ಡ್ರೆಸ್. ಇವರಿಗೆ ನಾನು ತೆಗಿಲಿಲ್ಲ, ಯಾಕಂದರೆ ಅವರಿಗೆ ಕೆಲವು ನಾನು ತೆಗೆದದ್ದು ಇಷ್ಟ ಆಗೋದಿಲ್ಲ. ಸೊ ಒಟ್ಟಿಗೆ ಹೋಗಿ ತೆಗೆಯುವ ಅಂತ ಹೇಳಿ ನಾನು ತೆಗಿಲಿಲ್ಲ. ಅದಾದಮೇಲೆ ಫ್ರೈಡೇ ಮೂಡುಬಿದ್ರೆಯಲ್ಲಿ ಸಂತೆ ಇರ್ತದೆ. ಸೊ ತರಕಾರಿ ಎಲ್ಲ ಸ್ವಲ್ಪ ಬೇಕಿತ್ತು, ಖಾಲಿಯಾಗಿತ್ತು ಮನೆಯಲ್ಲಿ.
ತರಕಾರಿ ಎಲ್ಲ ತೆಗೆದು ನಾನು ವಾಪಸ್ ಬರುವಾಗ ಬಸ್ಸಲ್ಲಿ ಬಂದೆ. ಬರುವಾಗ ನಾನು ನನ್ನ ಮಗನಿಗೆ ಐಸ್ ಕ್ರೀಮ್ ತಂದಿದ್ದೆ. ಅವನಿಗೆ ತುಂಬ ಖುಷಿ ಆಯಿತು ಐಸ್ ಕ್ರೀಮ್ ನೋಡಿ. ಅವನು ಐಸ್ ಕ್ರೀಮ್ ಒಂದಲ್ಲ 3 ಕೊಟ್ಟರೆ ಸಹ ತಿಂತಾನೆ. ಆದರೆ ನಾವು ಕುಡಿಲಿಲ್ಲ. ನಾನು ಎಂತಂತೆ ಆ ಕಂಟೈನಲ್ಲಿ ಹಾಫ್ ನನಗೆ ಹಾಫ್ ಅವನಿಗೆ ಆ ಥರ ಮಾಡಿ ಕೊಡೋದು. ಇಲ್ಲಿ ಮಾತ್ರ ಅವನು ತರುವಾಗಲೇ ನೋಡಿ ಆಗಿತ್ತು, ಹಾಗೆ ನನಗೆ ಸಪ್ರೇಟ್ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ನಾನೇ ತಿಂದದ್ದು ಅದರಲ್ಲಿ ಅರ್ಧ. ಅದಾಗಿ ನೋಡಿ ಒಂದು ಅವಸ್ಥೆ ನೋಡಿ. ಹೌದಾ? ತೌರೇ ಅದು ಎಂತ? ಎಲ್ಲಿ ಇಡ್ಲಿಕ್ಕೆ? ಇಡ್ಲಿಕ್ಕೆ ಇಲ್ಲ, ಮತ್ತೆ ಅಲ್ಲಿ ಇಡ್ಲಿಕ್ಕೆ. ಎಲ್ಲಿ? ಅದು ತೋಟಕ್ಕೆ. ಮತ್ತೆ ಇದ್ಯಾಕೆ? ಇದ್ಯಾಕೆ? ಇದು ಹಾ ಪೈಂಟ್ ಕಾಣಿಸ್ತಾರೆ. ಎಲ್ಲಿ ತೋರಿಸು, ತೋರಿಸಾ? ಎಲ್ಲಿ ಹೋಗುದು? ಚಪ್ಪಲ್ ಬೇಡವಾ ನಿಂಗೆ? ಅದನ್ನು ತೆಗಿಯುವುದಾ? ತೆಗಿಯುವುದು ಯಾಕೆ? ಯಾವುದು ತೋಟಕ್ಕೆ? ಯಾವುದದು? ಹೆಸರಿಲ್ವಾ ಅದಕ್ಕೆ? ಹಾ, ಬಾ. ಎಲ್ಲಿ ಹೋಗುದು ಗೋಣಿಯನ್ನು ಇಟ್ಕೊಂಡು? अभियान तुझे तर लिया सरी गोणी ती गोणी तुल्लेत तेंतु कालवा ए टॉमी तेंतु कालवा तुल्लेत गाली आई तुल्ले तेंतु गाली आई. ಇಲ್ಲಿ ಸಂಜೆಗೆ ನಾನು ಕಾರ್ನ್ ಬೇಯಿಸಿದ್ದೆ ನನಗೆ, ಅತ್ತೆಗೆ, ಅಜ್ಜಿಗೆ ಮತ್ತು ಅವ್ಯಾನಿಗೆ ಅಂತ ಹೇಳಿ. ಅದಾಗಿ ಇವನನ್ನು ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನಾನಾಯ್ತಾ ನೋಡಿಲ್ಲಿ ಇಲ್ಲಿ ನೋಡ ಅವ್ಯಾನೋ ಪ್ಲೀಸ್. ನಿಂದು ಸೋಪ್ ಯಾವುದು? ನಿಂದು ಸೋಪಿದ ಹೆಸರೆಂತ? ಸೋಪಿದ ಹೆಸರೆಂತ? ಸೋಪಿದ ಹೆಸರೆಂತ? ಸೋಪಿದ ಹೆಸರೆಂತ ಸರಿ ಹೇಳು. ಸೋಪಿದ ಹೆಸರು ಅದು ಉಂಟು. ಎಂತ? ಗ್ಲೈ ಗ್ಲೈ ಶಾಪ್ ಅಲ್ಲಿ ಉಂಟು. ಮತ್ತೆ ನೀನು ಅಕ್ಷತ ಅಂತ ಕೇಳಿದ್ದು? ಅಲ್ಲ, ಶೋಪ್ ಬೆಂಡೆ ಅಲ್ಲಿ ಉಂಟು. ಬೆಂಡೆ ಎಂತೆಂತ ಹೇಳ್ತಿ? ಸಮ ಬರೋಬ್ಬ ಸಮ ಸೊಟ್ಟ ಸೊಟ್ಟವನವ ಏ ಬೋರು ಸಮ bro मी सांगतो त्या काय ते मला सांगतो मला बरोबर दाखवतो. नो मी काय ते मला सांगतो सांग तुम्हाला काय ते अंते या काय ते व्हेरी गुड या बी या समा सांग काय ते ए बी सी हां या बघ दिसता ना तुला बघ या काय ते ए बी सी डी या डी त्या डी ओके या काय ते व्हेरी गुड या या ಗೊತ್ತಾ तुला सांग ब या आणि त्या सेम कसं लिहा जी गुड आता जी. ಇದು ನೆಕ್ಸ್ಟ್ ಡೇ ಆಯಿತಾ. ನಾನಿಲ್ಲಿ ಬೆಳಗ್ಗೆ 6:30ಗೆ ಎದ್ದು ಹಾಲು ಕೊಡಲಿಕ್ಕೆ ಬಂದೆ ಡಿಪೋಗೆ. ಯಾಕೆಂದರೆ ಇವರಿಲ್ಲಲ್ಲ, ಇವರಿದ್ದರೆ ಇವರೇ ತಗೊಂಡು ಹೋಗೋದು ಅದನ್ನು. ಸೊ ಇವತ್ತು ನಾನು ಬಂದದ್ದು ತೆಗಿಲಿಕ್ಕೆ, ಕೊಡಲಿಕ್ಕೆ. ಅದೆಲ್ಲ ಆದಮೇಲೆ ನೋಡಿ, ಇದು ನಮ್ಮ ಮನೆಗೆ ಹೋಗ್ತೇವಲ್ಲ ದಾರಿ, ಎಷ್ಟು ಚೆಂದ ಕಾಣ್ತದಲ್ಲ ನೇಚರೆಲ್ಲ. ಸ್ವಲ್ಪ ಮಿಸ್ಟ್ ಇರೋದು ಈಗ, ಬಟ್ ವಿಂಟರ್ ಸೀಸನಲ್ಲಿ ಉಂಟಲ್ಲ ತುಂಬ ಚೆಂದ ಇರ್ತದೆ ಆಯಿತಾ. ಚಳಿಗೆ ನೋಡಲಿಕ್ಕೆಲ್ಲ ಖುಷಿಯಾಗ್ತದೆ. ಅದಾಗಿ ಬಂದು ನಾನು ಇಲ್ಲಿ ಸಿಟೌಟ್ ಎಲ್ಲ ಗುಡಿಸ್ತಾ ಇದ್ದೇನೆ.
ಬೆಳಗ್ಗೆ ದಿನ ಎದ್ದು ಸಿಟೌಟ್ ಎಲ್ಲ ಗುಡಿಸ್ತೇವೆ. ಇಲ್ಲಿ ಗುಡಿಸುವಾಗ ನನ್ನ ಚಪ್ಪಲೊಂದು ನಾಯಿ ತೆಕ್ಕೊಂಡು ಹೋಗಿದ್ದೆ. ಅದಕ್ಕೆ ನಾನು ಆಚೆ ನೋಡಿ ಉಂಟಲ್ಲ ಎಲ್ಲಿ ಉಂಟಂತ ಹುಡುಕಿಕೊಂಡೋಗಿ ಅದಕ್ಕೆ ಸುಮ್ಮನೆ ಹೆದರಿಸಲಿಕ್ಕೆ ಅಂತ ಹೇಳಿ ಹೋದದ್ದು ನಾನು. ನೀವು ನೋಡಿರ್ಬೋದು ವೀಡಿಯೋದಲ್ಲಿ ಖಂಡಿತ ಅಂತ ಅಂದ್ಕೊಳ್ತೇನೆ. ಅದಾದಮೇಲೆ ನಾನು ಎಂಥ ಸಹ ಶೂಟ್ ಮಾಡಲಿಲ್ಲ. ಅಂದರೆ ಆ್ಯಸ್ ಯೂಶ್ವಲ್ ಅಲ್ವಾ, ಕಸ ಗುಡಿಸೋದು ನೆಲ ಒರೆಸೋದು ಅದು ಇದ್ದದ್ದೇ. ನನಗೆ ಸ್ಯಾಟರ್ಡೆ ರಜೆ ಆಗಿತ್ತು, ನನಗೆ ಸ್ಯಾಟರ್ಡೆ ಸಂಡೇ ರಜೆ. ಸೊ ಇಲ್ಲಿ ಹೇರ್ ಆಯಿಲ್ ಮಾಡ್ತಾಯಿದ್ದೇನೆ. ಎಂತ ಹೇಳಿದರೆ ನನಗೆ ನಿಜವಾಗಿ ಹೇಳ್ತೇನೆ, ನಾನು ಹೇರ್ ಆಯಿಲ್ ಮಾಡುವವಳೆ ಅಲ್ಲ, ಯಾಕಂದರೆ ನನಗೆ ಇಷ್ಟವೇ ಇಲ್ಲ. ಅತ್ತೆ ಹೇಳ್ತಾರೆ ಯಾವಾಗಲೂ ಹೇರ್ ಆಯಿಲ್ ಮಾಡಬೇಕು ಯಾಕಂದರೆ ಒಳ್ಳೆಯದು ಅಂತ ಹೇಳಿ. ನನಗೆ ಅಂಥದ್ದು ಅಷ್ಟು ಇಷ್ಟವೂ ಇಲ್ಲ. ಅದಾಗಿ ಇವನನ್ನು ನೋಡಿ, ಇಲ್ಲಿ ಅತ್ತೆದು ಬರ್ತ್ಡೇ ಅಂತೆ, ಹಾಗೆ ಇದು ಚೇರೆಲ್ಲ ಅರೇಂಜ್ ಮಾಡಿದ್ದಾನೆ ಬರ್ತ್ಡೇಗೆ ಅಂತ ಹೇಳಿ. ಮತ್ತು ಯಾರನ್ನೆಲ್ಲ ಕರೆದಿದ್ದಾನೆ ಅಂತ ಹೇಳುದು ಅವನು. ಕೇಕ್ ಸಹ ಅವನೇ ಕಟ್ ಮಾಡ್ತಾನಂತೆ. ನಾನು ಅದಕ್ಕೆ ಕೇಳಿದೆ ಅವನ ಹತ್ರ, ಬರ್ತ್ಡೇ ಅಜ್ಜಿದು ನೀನು ಯಾಕೆ ಕಟ್ ಮಾಡ್ತೀನಿ ಅಂತ. ಇಲ್ಲಂತೆ, ಕೇಕ್ ಅವನೇ ಕಟ್ ಮಾಡೋದಂತೆ ಯಾರ್ದು ಬರ್ತ್ಡೇ ಆದರೆ ಸಹ. कोण पुरा येतात केक तू कट करायचे बर्थडे कोणाचे मी तू किती कट करायचे ಬರ್ತಡೆಗೆ ಎಂತ ಯಾರನ್ನೆಲ್ಲ ಕರಿತೀಯಾ? ಅಲ್ಲಲ್ಲ, ಯಾರೆಲ್ಲ ಬರ್ತಾರೆ? ಮತ್ತೆ ಮತ್ತೆ ಯಾರು? ಮತ್ತೆ ಯಾರು? ಅವರನ್ನೆಲ್ಲ ಕರ್ದಿದ್ಯಾ ನೀನು ಅಜ್ಜಿದು ಬರ್ತ್ಡೇಗೆ? ಅಜ್ಜಿದು ಬರ್ಡೇ ಈಗಲ್ಲ, ಏಪ್ರಿಲ್ ಅಲ್ಲಿ. ಮತ್ತು ಊಟ ಎಲ್ಲ ಆಗಿ ಸ್ವಲ್ಪ ಮಲಗಿ ಎದ್ದು ನೋಡುವಾಗ ಮಳೆ ಬರುವಾಗಿತ್ತು ವೆದರ್. ಫುಲ್ ಜೋರು ಗಾಳಿ ಎಲ್ಲ ಬರ್ತಾಯಿತ್ತು. ನಾನಿಲ್ಲಿ ಹೇಳಿದ್ದೆಲ್ಲ ನಿಮಗೆ 6 ಮಂತ್ಸಿಗೊಮ್ಮೆ ನಾವು ಐಟಮ್ಸ್ ತರ್ತೇವೆ ಅಂತ ಮನೆಗೆ. ಸೊ ಅದು ಧಾನ್ಯ ಆಗಲಿ ದಾಲ್ ಅದು ಇದೆಲ್ಲ ಅತ್ತೆ ಹೊರಗಡೆ ಒಣಗಿಸಿ ಹಾಕಿದ್ರು. ಮಳೆ ಬರ್ತದೆ ಅಂತೇಳಿ ಬೇಗ ಬೇಗ ನಾನು ಮತ್ತು ಅವಿಯನ್ನು ತುಂಬಿಸ್ತಾ ಇದ್ದೇವೆ. ಅದಾದಮೇಲೆ ಹೊರಗಡೆ ಅಂಗಳದಲ್ಲಿತ್ತು, ಹಾಗೆ ಬೇಗ ಬೇಗ ತುಂಬಿಸುವ ಅಂತ ಹೇಳಿ ನಾನು ಮತ್ತು ಅತ್ತೆ ಬಂದ್ವಿ. ಮತ್ತು ಟೈಮ್ ನೋಡುವಾಗ ಆಲ್ರೆಡಿ 4:45 ಆಗಿತ್ತು. ಅದಕ್ಕೆ ನಾನು ಹೇಳಿದೆ ಅತ್ತೆ ಹತ್ರ, ನೀವು ಹೋಗಿ ಬೇಗ ಹಾಲು ತೆಗೀರಿ ಮತ್ತು ನಾನು ಡಿಪ್ಪೋಗೆ ಕೊಡ್ತೇನೆ, ಯಾಕಂದರೆ ಅಲ್ಲಿ 5:20 ತನಕ ಮಾತ್ರ ಇರೋದು ಓಪನ್ ಆಯಿತು, ಅದಾದಮೇಲೆ ಇರೋದಿಲ್ಲ. ಹಾಗೆ ನಾನು ಹೇಳಿದೆ, ನಾನು ತುಂಬಿಸ್ತೇನೆ, ನೀವು ಹೋಗಿ ಬೇಗ ಬೇಗ ಹಾಲು ತೆಗೀರಿ ಅಂತ ಹೇಳಿ. ಅದಾದಮೇಲೆ ಇಲ್ಲಿ ಅಜ್ಜಿ ಬಂದರು ಸ್ವಲ್ಪ ಹೆಲ್ಪಿಗೆ, ಯಾಕೆ ನನಗೆ ಒಬ್ಬಳಿಗೆ ನಾನು ಹಾಕಲಿಕ್ಕೆ ಆಗ್ತಾಯಿರಲಿಲ್ಲ ತುಂಬಿಸಲಿಕ್ಕೆ ಗೋಣಿಗೆ. ಮತ್ತು ಅದನ್ನೆಲ್ಲ ತುಂಬಿಸಿ ಆದಮೇಲೆ ಇಲ್ಲಿ ನೋಡಿ ನಮ್ಮ ಮನೆ ಮುಂದೆ ಪಿಕಾಕ್ಸ್ ನೋಡಿ ತುಂಬ ಇತ್ತು. ನಾನು ಅದು ವೀಡಿಯೋ ಕ್ಲಿಕ್ ಮಾಡಲಿಕ್ಕೆ ಹೋಗುವಾಗ ಕೆಲವು ಹೋಯ್ತಾಯ್ತಾ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ತಿಂಡಿಗೆ ಅಂತೇಳಿ ನಾವು ಬಾಳೆ ಎಲೆ ಕಡುಬು ಮಾಡ್ತಾ ಇದ್ದೇವೆ. ನಾನು ಮತ್ತು ಅತ್ತೆ ಅವಿಯನಲ್ಲಿ ಕೂತ್ಕೊಂಡು ಮಾತಾಡ್ತಾ ಕಡುಬನ್ನು ಮಾಡ್ತಾ ಇದ್ದೇವೆ ಆಯಿತಾ. ಇವನ ಅವ್ಯ ನನ್ನ ಸಿಸ್ಟರ್ ಇನ್ ಲಾ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದ, ನಾವು ಅದನ್ನೇ ಡಿಸ್ಕಸ್ ಮಾತಾಡಿ ನಗಾಡಿಕೊಂಡಿದ್ದೇವೆ. ಅದೆಲ್ಲ ಆದಮೇಲೆ ನೋಡಿ ಇಲ್ಲಿ ಅವ್ಯಂದು ಟಾಕ್ಸ್ ಕೇಳಿ ಅಮ್ಮಂದು ಚಾನೆಲಿಗೆ ಐಸ್ ಕ್ರೀಮ್ ಕೊಡೋದಿಲ್ಲ, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಐಸ್ ಕ್ರೀಮ್ ಬೇಡಲ್ಲ, ಐಸ್ ಕ್ರೀಮ್ ಬೇಡಲ್ಲ, ಅವೇನಕ್ಕ ಐಸ್ ಕ್ರೀಮ್ ಹಾಗಾದ್ರೆ ಹೇಳು, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ನಾನು ಕೊಡುದಿಲ್ಲ ನಿಂಗೆ ಐಸ್ ಕ್ರೀಮ್, ಹಾಗಾದ್ರೆ ಸರಿ ಹೇಳು, ಲಾಸ್ಟ್ ಇದು ಸಬ್ಸ್ಕ್ರೈಬ್ ಮಾಡಿ ಹೇಳು. ಸಬ್ಸ್ಕ್ರೈಬ್ ಈಗ ಒಟ್ಟಿಗೆ ಹೇಳುವ ನಾನು ಮತ್ತೆ ನೀನು. ಸಬ್ಸ್ಕ್ರೈಬ್ ಎಂತ ಕೊಡುದಿಲ್ಲ ನಾನು ಐಸ್ ಕ್ರೀಮ್, ಬೇಡ ನಾನು ತರುದೇ ಇಲ್ಲ. ನಾನು ಮತ್ತೆ ಹಾಲಿಗೆ ಹೋಗುವಾಗ ತರ್ಲಿಕ್ಕಿದ್ದೆ, ಅದರಲ್ಲಿ ಕರೆಕ್ಟ್ ಹೇಳು, ಹೀಗೆ ಮಾಡು ಸಬ್ಸ್ಕ್ರೈಬ್
ಸಾಪ್ ಸ್ಕ್ರೈಬ್ ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ. ಹಿಂಗೇನೆ ಸಾಕಾಯ್ತಾ? ಎಂತಕ್ಕೆ ಕಿರಿಕಿರಿ ಆಗ್ತದಾ? ಎಂತಕ್ಕೆ ಹೇಳು? ಹೇಳುವೇನು. ಓಕೆ ಬಾಯ್ ಗೈಸ್ ಹೇಳು, ಬಾಯ್ ಗೈಸ್ ಹೇಳು. ಇಷ್ಟ ಆಗಿತ್ತು ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.